ಓಂ ಶ್ರೀ ಅಂಜನಾ ದೇವಿಯೇ ನಮೋ ನಮಃ. ಒಂದೇ ಒಂದು ಸಣ್ಣ ಪೇಪರ್ನಿಂದ ನೀವು ಇಚ್ಛೆ ಪಟ್ಟವರನ್ನ ನಿಮ್ಮಂತೆ ವಶೀಕರಣವನ್ನು ಮಾಡಿಕೊಳ್ಳಬಹುದು. ಅದು ಹೇಗೆ, ಒಂದು ಪೇಪರಿಂದ ಸಾಧ್ಯನಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಕ್ಷಿಣೀ ದೇವಿ ಎಂದು ಕಮೆಂಟ್ ಮಾಡಿ, ನಮ್ಮ ಕಾರ್ಯ ಸಿದ್ಧಿ ಮಾಡು ಎಂದು ಕಮೆಂಟ್ ಮಾಡಿ. ಈ ಕಾರ್ಯ ನಿಮಗೆ ಸಿದ್ಧಿಯಾಗುತ್ತೆ. ಬನ್ನಿ, ಇದರ ಪ್ರಯೋಗ ಹೇಗೆ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಒಂದೇ ಒಂದು ಪೇಪರ್ನ ಮೊದಲು ಇದನ್ನು ತೆಗೆದುಕೊಳ್ಳಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇದನ್ನು ಯಾವ ದಿನ ಮಾಡಬೇಕು ಅಂತ ಹೇಳಿದ್ರೆ ಶುಕ್ರವಾರ, ಮಂಗಳವಾರ ಅಥವಾ ಭಾನುವಾರದಿಂದಂದು ಮಾಡಿ. ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಇದನ್ನು ಮಾಡಬಹುದು. ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಇದನ್ನು ಮಾಡಿ. ಓಕೆನಾ? ಇದನ್ನು ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಗ್ರೀನ್ ಪೆನ್ನು ಅಥವಾ ಬ್ಲೂ ಪೆನ್ನಲ್ಲಿ ಈ ಒಂದು ಯಂತ್ರವನ್ನು ಬರೀರಿ. ರುಮ್ ತುಮ್ ರುಮ್ ತುಮ್ ರುಮ್ ತುಮ್ ರುಮ್ ತುಮ್ ಅಂತ ಬೀಜಾಕ್ಷರಿಯ ಮಂತ್ರವನ್ನು, ವಿಶೇಷವಾಗಿ ಬೀಜಾಕ್ಷರಿಯ ಮಂತ್ರವನ್ನು ಸುತ್ತಲೂ ಅದನ್ನು ಬರೀರಿ ವೀಕ್ಷಕರೇ. ಓಕೆನಾ? ಅಷ್ಟು ಬಾಕ್ಸ್ ಕೊಟ್ಟಿದ್ದೀನೋ ಅಷ್ಟು ಬಾಕ್ಸನ್ನು ಕೂಡ ಬರೀರಿ. ಸೆಂಟ್ರಲ್ಲಿ, ವಿಶೇಷವಾಗಿ ಈ ಸೆಂಟ್ರಲ್ಲಿ ಇದೆಯಲ್ಲ, ಆ ಸೆಂಟ್ರಲ್ಲಿ ನೀವು ಇಚ್ಛೆ ಪಡುವವರ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರೀರಿ. ಓಕೆನಾ? ಅದಾದಮೇಲೆ ವಶಮಾನಯ ಸ್ವಾಹ ಅಂತ ಬರೀರಿ. ಓಕೆನಾ? ಬರೆದಿದ್ದು ಆದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂತಹ ದೈವದ ಮುಂದೆ ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸವರಿಸ್ಬಿಟ್ಟು, ವಿಶೇಷವಾಗಿ ಜೇನುತುಪ್ಪವನ್ನು ಸವರಿಸಿ ಇದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಇದಕ್ಕೆ ಸ್ವಲ್ಪ ಪೂಜೆಯನ್ನು ಮಾಡಬೇಕು. ಸ್ವಲ್ಪ ಲೇಪನವನ್ನು ಮಾಡಿ ಜೇನುತುಪ್ಪದಲ್ಲಿ. ಓಕೆನಾ? ಮಾಡಿದ ಆದ ನಂತರ ನಾನು ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ಕೊಡ್ತೀನಿ. ಆ ಒಂದು ಮಂತ್ರವನ್ನು ವಿಶೇಷವಾಗಿ ನೀವು 108 ಬಾರಿ ಅದನ್ನು ಹೇಳಬೇಕು. ಓಂ ನಮೋ ಮಹಾಯಕ್ಷಿಣಿ ಅಮುಕಂ ವಶಮಾನಯ ಸ್ವಾಹ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನೀವು ಇಚ್ಛೆ ಪಡುವಂತಹ ಸ್ತ್ರೀಯ ಹೆಸರನ್ನು ಹೇಳ್ಕೊಂಡ್ಬಿಟ್ಟು ವಿಶೇಷವಾಗಿ ಇದನ್ನು 108 ಬಾರಿ ಇದನ್ನು ಪಠಿಸಿ. ಓಕೆನಾ? ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಇದು ಗ್ಯಾರಂಟಿ ಕೆಲಸ ಆಗುತ್ತೆ. ಎಷ್ಟೆಷ್ಟೋ ಲಕ್ಷ ಕೊಟ್ಟು ವಶೀಕರಣ, ವಾಮಾಚಾರ ಎಲ್ಲ ಮಾಡಿಸ್ಕೊತೀರ. ಆದರೆ ಈ ಸಣ್ಣ ಪೇಪರು ಮತ್ತು ಒಂದೇ ಒಂದು ಪೇಪರ್ನಿಂದ ನೀವು ಕೂಡ ಇದನ್ನು ಮಾಡಿರಬಹುದು. ಇದನ್ನು ಮಾಡಿದ ಆದ ನಂತರ, ಓಕೆನಾ, ಪೂಜೆ ಎಲ್ಲ ಮಾಡಿದ ಆದ ನಂತರ ಈ ಒಂದು ಪೇಪರನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿಯಲ್ಲಿ ಮಡಚಿಬಿಟ್ಟು ಇದನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ. ಎಲ್ಲಿ ಇಟ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಮಲಗುವಂಥ ಕೋಣೆಯಲ್ಲಿ ಇದನ್ನು ಇಟ್ಕೊಳ್ಳಿ ವೀಕ್ಷಕರೇ. ಓಕೆನಾ? ಕೆಳಗಡೆ ಆದಷ್ಟು ಇದನ್ನು, ಈ ಪೇಪರನ್ನು ಕೆಳಗಡೆ ಮಾತ್ರ ಇಡಲಿಕ್ಕೆ ಹೋಗಬೇಡಿ, ಅಥವಾ ನಿಮ್ಮ ಡ್ರಾಯರಲ್ಲೋ ಎಲ್ಲಾದರೂ ಒಂದು ಕಡೆ ಇಡಿ. ಇದಕ್ಕೆ ಸ್ವಲ್ಪ ಸೇಫ್ಟಿ ಪರ್ಪಸ್ಗೋಸ್ಕರ ಸ್ವಲ್ಪ ಕವರ್ ಹಾಕ್ಬಿಟ್ಟು ಅದನ್ನು ಭದ್ರತೆಯನ್ನು ಮಾಡಿ ಇಡಿ. ಯಾಕಪ್ಪ ಅಂತ ಹೇಳಿದ್ರೆ, ಜೇನಿದ್ದಾಗ ಸ್ವಲ್ಪ ಇರುವೆ ಏನಾದರೂ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆನಾ? ಆ ಪೇಪರ್ನಲ್ಲಿ ಕಟ್ಕೊಂಡ್ಬಿಟ್ಟು, ಒಂದು ಪ್ಲಾಸ್ಟಿಕ್ ಪೇಪರ್ಲಿ ಇದನ್ನು ಕಟ್ಕೊಂಡ್ಬಿಟ್ಟು ನೀವು ಮಲಗುವಂತಹ ಕೋಣೆಯಲ್ಲಿ ಇದನ್ನು ಇಟ್ಕೊಳ್ಳಿ ವೀಕ್ಷಕರೇ. ಸಾಕು. ಎಂಥದ್ದೇ ಇದ್ರೂ ಕೂಡ, ಯಾವುದೇ ಲೋಕದಲ್ಲಿದ್ದರೂ ಕೂಡ, ಅವರು ವಿದೇಶದಲ್ಲಿದ್ದರೂ ಕೂಡ ಅವರು ನಿಮ್ಮಂತೆ ವಶ ಆಗ್ತಾರೆ. ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಇದು ಸತ್ಯ ಯಕ್ಷಿಣೀ ದೇವಿಯ ಒಂದು ಯಂತ್ರ.